ಇನ್ನು ಏರ್ ಬೇಸ್ ಉಡಿಸ್ ಮಾಡಿರೋ ಬಗ್ಗೆ ಸ್ವತಃ ಈಗ ಪಾಕಿಸ್ತಾನ ಒಪ್ಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫೆ ಹೌದು ನಮ್ಮ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಆಗಿರೋದು ನಿಜ ಅನ್ನುವಂಥದ್ದನ್ನ ಬಹಿರಂಗವಾಗಿ ಈಗ ಒಪ್ಕೊಂಡಿದ್ದಾರೆ. ಇದುವರೆಗೂ ಕೂಡ ಕಳ್ಳಾಟ ಆಡ್ತಾ ಇದ್ದಂತಹ ಪಾಕಿಸ್ತಾನ, ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಂತಹ ಪಾಕಿಸ್ತಾನ ಕೊನೆಗೂ ಈಗ ಒಪ್ಕೊಂಡಿದೆ. ಹೌದು, ಭಾರತದಿಂದ ನಮ್ಮ ನೂರ್ ಖಾನ್ ಏರ್ ಬೇಸ್ ಸೇರಿದಂತೆ ಬೇರೆ ಬೇರೆ ಏರ್ ಬೇಸ್ಗಳು ಕೂಡ ಧ್ವಂಸ ಆಗಿವೆ, ಮಿಸೈಲ್ಗಳು ಬಿದ್ದಿವೆ ಇಲ್ಲಿ ಅಂತ ಹೇಳಿ ಅವತ್ತು ಅವ್ರು ಹೇಳಿರುವಂತಹ ಒಂದು ವಿಚಾರ, ಅಂದ್ರೆ ಅವತ್ತೇನಾಯ್ತು ಅನ್ನುವಂಥದ್ದನ್ನ ಸ್ವತಃ ಮಾತಾಡ್ತಾ ಒಂದೊಂದು ಬಹಿರಂಗ ಸಮಾವೇಶದಲ್ಲಿ ಒಂದು ಕಾರ್ಯಕ್ರಮದಲ್ಲೇನೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಒಪ್ಕೊಂಡಿದ್ದಾರೆ. ರಾತ್ರಿ 9ನೇ ತಾರೀಕು ಮತ್ತೆ 10ನೇ ತಾರೀಕು ಆರ್ಮಿಯ ಮುಖ್ಯಸ್ಥ ಜನರಲ್ ಆಸಿಫ್ ಮುನೀರ್ ಅವರು ನನಗೆ ಫೋನ್ ಮಾಡಿದ್ರು. 2:30 ಸುಮಾರಿಗೆ ರಾತ್ರಿ ಫೋನ್ ಮಾಡಿಬಿಟ್ಟು ಭಾರತದಿಂದ ಮಿಸೈಲ್ ದಾಳಿ ಆಗಿದೆ ಅನ್ನುವಂಥದ್ದನ್ನ ನನಗೆ ಹೇಳಿದ್ರು ಅನ್ನೋ ಒಂದು ಮಾತುಗಳನ್ನ ಒಪ್ಕೊಂಡಿದ್ದಾರೆ. ನೋಡಿ, ಕರೆ ಮಾಡಿ ನನಗೆ ದಾಳಿಯ ಬಗ್ಗೆ ಆಸಿಫ್ ಮುನೀರ್ ಅವರು ಹೇಳಿದ್ರು. ಭಾರತ ಈಗಷ್ಟೇ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಲಾಂಚ್. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಮಾಡಿದೆ. ಅದರಲ್ಲಿ ಒಂದು ನೂರ್ ಖಾನ್ ಏರ್ ಬೇಸ್ ಮೇಲೆ ಬಿದ್ದಿದೆ, ದಾಳಿ ಆಗಿದೆ. ಒಂದು ಅಲ್ಲಿ ಬಿದ್ದಿದೆ ಮಿಸೈಲ್. ಇನ್ನು ಬೇರೆ ಬೇರೆ ಏರ್ ಬೇಸ್ ಮೇಲೆ ಕೂಡ ದಾಳಿ ಆಗಿದೆ, ಬೇರೆ ಬೇರೆ ಪ್ರದೇಶದ ಮೇಲೂ ಕೂಡ ದಾಳಿಯಿಂದ ಹಾನಿ ಆಗಿದೆ ಅನ್ನುವಂಥದ್ದನ್ನ ಆಸಿಫ್ ಮುನೀರ್ ಹೇಳಿದ್ರು ಅನ್ನುವಂಥ ಒಂದು ವಿಚಾರವನ್ನ ಸ್ವತಃ ಶೆಹಬಾಜ್ ಶರೀಫ್ ಅವರು ಈಗ ಒಪ್ಕೊಂಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. 9:10 की दरमियानी रात में तकरीबन 2:30 बजे शिपा सलार जनरल सईद आसिफ मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने 9 और 10 की दरमियानी रात में तकरीबन 2:30 बजे शिपा सलार जनरल सईद आसिफ मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है और कुछ और दूसरे इलाकों में गिरे हैं. 9 और 10 की दरमियानी रात में तकरीबन 2:30 बजे शिपा सलार जनरल सईद आसिफ मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है और कुछ और दूसरे इलाकों में गिरे हैं. 9 और 10 की दरमियानी रात में तकरीबन 2:30 बजे शिपा सलार. ಸೊ ಇದು ಶೆಹಬಾಜ್ ಶರೀಫ್ ಅಂದ್ರೆ ಪಾಕಿಸ್ತಾನದ ಪ್ರಧಾನಿ ಒಪ್ಕೊಂಡಿರುವಂತಹ ರೀತಿ. ಅಲ್ಲೊಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಅವತ್ತು 9ನೇ ತಾರೀಕು 10ನೇ ತಾರೀಕು ಇವ್ರು ನಿದ್ದೆ ಮಾಡ್ತಾ ಇದ್ರು ಪಾಪ. ಆ ಟೈಮಲ್ಲಿ 2:30 ರಾತ್ರಿಯಲ್ಲಿ ಯುದ್ಧದ ಸಿಚುವೇಶನ್ ಇದೆ, ಬಟ್ ಅಲ್ಲಿನ ಪ್ರಧಾನಿ ಗಡತ್ತಾದಂಥ ನಿದ್ರೆಯಲ್ಲಿದ್ರು. ಸೊ ಆಗ ಜನರಲ್ ಫೋನ್ ಮಾಡಿ ಸಯ್ಯದ್ ಆಸಿಫ್ ಮುನೀರ್ ಅವರು ಈ ರೀತಿ ಆಗಿದೆ, ಭಾರತದಿಂದ ಮಿಸೈಲ್ ಅಟ್ಯಾಕ್ ಆಗಿದೆ, ನಮ್ಮ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಆಗಿದೆ, ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲಿ ಬಿದ್ದಿದೆ, ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹಾನಿಯಾಗಿದೆ ಅನ್ನುವಂಥ ವಿಚಾರವನ್ನು ನನಗೆ ಹೇಳಿದ್ರು ಅನ್ನುವಂಥದ್ದನ್ನ ಈಗ ಬಹಿರಂಗವಾಗಿ ಶೆಹಬಾಜ್ ಶರೀಫ್ ಒಪ್ಕೊಂಡಿದ್ದಾರೆ ಕೊನೆಗೂ.